ಇನ್ನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಐತಿಹಾಸಿಕ ಮಾಲತೇಶ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿ ವಿವಾಹ ಮಹೋತ್ಸವ ನಡೆಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಸಾಂಪ್ರದಾಯಿಕ ಉತ್ಸವಕ್ಕೆ ಸಾಕ್ಷಿಯಾದರು. ದೈವವಾಣಿ ನುಡಿಯುವ ಗೋರಯ್ಯ ಹಾಗೂ ಗಂಗೆ ಮಾಳವ್ವ ಅವರ ವಿವಾಹ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ನೆರವೇರಿತು. ಬೇಡಿದವರಿಗೆ ವರಗಳನ್ನು ಕರುಣಿಸುವ ಮಾಲತೇಶ ಸ್ವಾಮಿ ಎಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ಮದುವೆಯಲ್ಲಿ ಭಾಗವಹಿಸಿದವರಿಗೆ ಕಂಕಣ ಭಾಗ್ಯ ಎಂಬ ಭಕ್ತರ ನಂಬಿಕೆ ಇದೆ. ಕಾರ್ಯಕ್ರಮವು ಕಳೆದ 3 ದಿನಗಳಿಂದ ನಡೆಯುತ್ತಿದ್ದು, ಪ್ರತಿ ವರ್ಷ ಕಾರು ಹುಣ್ಣಿಮೆಯ ಮುನ್ನ ಈ ವಿವಾಹ ಮಹೋತ್ಸವ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಉಚಿತ ರಕ್ತದಾನ ಶಿಬಿರ ಹಾಗೂ ಭಕ್ತರಿಗೆ ಪ್ರಸಾದ ಸೇವೆ ವ್ಯವಸ್ಥೆಯೂ ಮಾಡಲಾಗುತ್ತದೆ. ಸ್ವಾಮಿ ಅಕ್ಕಿ ಕಾಳಿದೆ ಎಲ್ಲ ಸರ್ವ ಭಕ್ತರು ಇವತ್ತು 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಎಲ್ಲ ಉಚಿತವಾಗಿ ಮದುವೆ ಮಾಡ್ಕೊಂಡು ನಮ್ಗೆ ಎಲ್ಲಿ ಪರಿಸ್ಥಿತಿ ಅಲ್ಲಿ ಊಟ ಮಾಡಿ ಹೋಗ್ತಾರೆ. ಇದು ಆಶೀರ್ವಾದ ಅದೊಂದು. ಈ ಮಾಲತೇಶನ ಮದುವೆ ವಿವಾಹದಿಂದ ಭಕ್ತರಿಗೆ ಏನೇನು ಅನುಕೂಲ ಆಗುತ್ತೆ ಎಲ್ಲ ಅವರು ಒಳ್ಳೆ ಸುಖ ಗಮನ ಆಗುತ್ತೆ ಅಂತ ಆಶೀರ್ವಾದ ಮಾಡೋಣ. ಹೆಸರು ಹೇಳ್ರಿ ಸರ್. ನಾಗಪ್ಪಜ್ಜ ದುರ್ಗಪ್ಪಜ್ಜ ಉರ್ಮಿ ದೇವರು ಗುರುಗಳು ಇವತ್ತು ವಿಶೇಷ ಮೇಲಾಲಿಂಗನ ಸ್ವಾಮಿ ಅಕ್ಕಿ ಕಾಳಿದೆ. ಹಿಂದೆ ತಳಂತ ತಲೆಮಾರ ನಮ್ಮ ಹಿರಿಯರು ನಡೆಸ್ಕೊಂತ ಬಂದಂಥ ಪದ್ಧತಿ ಇದು. ಈ ಸ್ವಾಮಿ ಶ್ರೀ ಮೈಲಾರಲಿಂಗೇಶ್ವರ ಇಡೀ ಜಗತ್ತಕ್ಕೆ ಸುಖ ಶಾಂತಿ ಸಮೃದ್ಧಿ ಆಗಲಿ ಅಂತಂದೇಳಿ ಈ ದೇವರ ಮದುವಿನ ನಮ್ಮ ಕಾಮಿಕ ಮಹಾಸ್ವಾಮಿಗಳು ನಾಗಪ್ಪಜ್ಜ ಉರ್ಮಿ ಅವ್ರ ಮುಖಾಂತರ ಆ ಸ್ವಾಮಿಯನ್ನು ಮಾಂಗಲ್ಯ ಧಾರಣೆಯನ್ನು ನಾವು ವರ್ಷಕ್ಕೊಮ್ಮೆ ಈಗ ನಮ್ಮ 60 ಮಂದಿ ಬಾಬುದಾರರು ಮತ್ತು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಸೇರಿ ಇದನ್ನು ನೆರವೇರಿಸಿಕೊಡ್ತೇವೆ. ಈ ಅಕ್ಕಿ ಕಾಳಿಗಾಗಲಿ ವರ್ಷಕ್ಕೊಮ್ಮೆ ಭಕ್ತಾದಿಗಳು 5 ದಿನ 11 ದಿನ ಆ ಸ್ವಾಮಿ ಪಾದ ಕಾಣಬೇಕಂತಂದೇಳಿ ಆ ಸ್ವಾಮಿ ಆಶೀರ್ವಾದ ಪಡಿಬೇಕಂತಂದೇಳಿ ವರ್ಷಕ್ಕೊಂದ್ಸಲ 5 ದಿನ 11 ದಿನ ಬಂದು ಗುಡಿ ಬಾಲ ಕಾದು ಆ ಸ್ವಾಮಿ ಸನ್ನಿಧಿಯಲ್ಲಿ ಮಗ್ಗಲು ಹಾಕಿ ಆ ಅಕ್ಕಿ ಕಾಳು ಹಾಕಿ ಸ್ವಾಮಿ ಆಶೀರ್ವಾದ ಪಡೆದುಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಒಳಗನ ಇನ್ನು ಬೆಳೆ ಸಮೃದ್ಧಿ ಆಗಲಿ ಅನ್ನೋ ಭಕ್ತರಲ್ಲಿ ಆ ಸ್ವಾಮಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆ ಒಳಗ ಭಕ್ತಾದಿಗಳು ಬರುವಂತ ಭಕ್ತಾದಿಗಳು ಅನಾನುಕೂಲ ಆಗಿದ ಬರ್ತಾ ಇರೋದಾದ್ರೆ ಇನ್ನು ಬರ್ತಾ ಇದ್ದಾರೆ. ಅವಾಗ 4 ಗಂಟೆಗೆ ಇವತ್ತು 4:15ಗೆ ಅಕ್ಕಿ ಕಾಳಿದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.